ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಯೆಶಾಯನ ಗ್ರಂಥ 52ನೇ ಅಧ್ಯಾಯದ 12ನೆಯ ವಾಕ್ಯ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಹೌದು ಪ್ರಿಯರೇ, ಯಾವುದೇ ಕಾರ್ಯಗಳನ್ನ ನಾವು ಮಾಡುವಾಗ ಸಾಮಾನ್ಯವಾಗಿ ನಾವು ಇದು ಬೇಗ ಆಗಿಬಿಡಬೇಕು, ಈ ಕ್ಷಣನೇ ಆಗ್ಬಿಡ್ಬೇಕು, ಇವತ್ತೇ ಆಗ್ಬಿಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಇರುವವರಾಗಿರ್ತೇವೆ. ಯಾವುದಾದ್ರೂ ಒಂದು ಕಾರ್ಯಗಳನ್ನ ನಾವು ಮಾಡಬೇಕೆಂದಿರುವಾಗ ಅದು ಎಷ್ಟು ಬೇಗ ಆಗ್ಬಿಡ್ತದೋ, ಎಷ್ಟು ಬೇಗ ಮುಗಿದ್ರೆ ನಾವು ಅಷ್ಟು ಬೇಗ ನಾವು ಸಮಾಧಾನದಿಂದ ಇರಬಹುದಲ್ವಾ, ಎಷ್ಟೋ ಬೇಗ ಮುಗಿದು ಬಿಟ್ರೆ ನಮಗೆ ಸಂತೋಷದಿಂದ ನಾವಿರಬಹುದಲ್ವಾ ಅನ್ನುವಂಥ ನಾವು ಯೋಚನೆ ಮಾಡ್ತೇವೆ. ಆದರೆ ದೇವರು ಹೇಳ್ತಿರುವಂಥ ಕಾರ್ಯ ನೋಡಿ, ನೀವು ಅವಸರದಿಂದ ನೀವು ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಆ ಕಾರ್ಯಗಳನ್ನು ಮಾಡೋದಕ್ಕಾಗಿ ನೀವೇನು ಶ್ರಮ ಪಡೋದು ಏನೋ ಅಗತ್ಯ ಇಲ್ಲ. ನೀವು ಓಡಿ ಓಡಿ ಆ ಒಂದು ಕಾರ್ಯಗಳನ್ನು ಇವತ್ತೇ ಆಗ್ಬಿಡ್ಬೇಕು, ಈಗಲೇ ಆಗ್ಬಿಡ್ಬೇಕು ಅನ್ನುವಂಥ ಒಂದು ಅವಸರ ಪಡುವಂಥ ಅಗತ್ಯ ಇಲ್ಲ. ಮತ್ತು ಯಾಕೆ ಇದನ್ನ ದೇವರು ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಯಾವುದೇ ಕಾರ್ಯವನ್ನ ಮಾಡುವುದಾದರೂ ಕೂಡ ದೇವರು ನಿಮಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ, ಅಂದರೆ ನಿಮ್ಮ ಮುಂದಾಗಿ ಹೋಗಿ ದೇವರು ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಆ ಕಾರ್ಯಗಳನ್ನ ಅವರು ಆ ಸಮಯಕ್ಕೆ ಮಾಡುವಂತವರಾಗಿರ್ತಾರೆ. ನಮಗೆ ಹಿಂಬಲವಾಗಿಯೂ, ನಾವು ಯಾವ ಕಾರ್ಯವನ್ನ ಮುಗಿಸಿರ್ತೇವೋ ಆ ಕಾರ್ಯಗಳಿಂದ ನಮಗೆ ಒಳ್ಳೆಯದಾಗ್ತದೆ ಎನ್ನುವುದು ಕೆಲವೊಂದು ಸಮಯ ನಮಗೆ ಗೊತ್ತಿರೋದಿಲ್ಲ. ನಾವು ಒಳ್ಳೆಯದಾಗುತ್ತದೆ ಅಂತ ಅಂದುಕೊಂಡಿರುವಾಗಲೂ ಕೂಡ ಕೆಲವೊಂದು ಬಾರಿ ನಾವು ಎಡವಿ ಹೋಗುವುದುಂಟು. ಆದರೆ ದೇವರು ನಮ್ಮ ಹಿಂಬಲವಾಗಿ ಇರುವುದರಿಂದ ನಾವು ಎಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರು ಹೇಳಿದ ಹಾಗೆ ನಾವು ಯಾವುದೇ ಕಾರ್ಯಗಳನ್ನು ಮಾಡುವುದಕ್ಕೆ ಆತುರ ಪಡದ ಹಾಗೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಿಂದ ನಾವು ಅದಕ್ಕಾಗಿ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುವಾಗ, ಅದಕ್ಕಾಗಿ ಕಾದಿರುವಾಗ ತಕ್ಕ ಸಮಯದಲ್ಲಿ ದೇವರು ನಮಗೆ ಬರಬೇಕಾಗಿರುವಂತಹ, ತಡೆಯಾಗಿರುವಂತಹ ಎಲ್ಲ ಆಶೀರ್ವಾದಗಳನ್ನ ಬಿಡುಗಡೆ ಮಾಡ್ತಾನೆ. ಆದ್ದರಿಂದ ನೀವು ಮುಂದೆ ಹೋಗಬೇಡ್ರಿ, ಪ್ರಾರ್ಥನೆಯನ್ನ ಬಿಟ್ಟು ಬಿಡಬೇಡ್ರಿ. ಇಷ್ಟು ದಿನಗಳ ಕಾಲ ಪ್ರಾರ್ಥನೆ ಮಾಡಿದ್ದೇನೆ, ಕಳೆದ ವರ್ಷವೆಲ್ಲ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಆದರೂ ಇನ್ನೂ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿ ನೀವು ಬೇಸರವಾಗಿಕೊಂಡಿರಬಹುದು. ಆದರೆ ಬೇಸರಗೊಳ್ಳಬೇಡ್ರಿ ಪ್ರಿಯರೇ, ಧೈರ್ಯವಾಗಿರಿ, ಬಲ ಹೊಂದಿಕೊಳ್ಳಿರಿ, ನೀವು ಉತ್ತೇಜನ ಹೊಂದಿಕೊಳ್ಳ್ರಿ. ಯಾಕಂದ್ರೆ ದೇವರು ನಿಮ್ಮ ಹಿಂಬಲವಾಗಿ ಇರುವುದರಿಂದ ನಿಮಗೆ ಏನು ಬೇಕು, ಯಾವ ಸಮಯಕ್ಕೆ ಯಾವ ಕಾರ್ಯಗಳು ನಿಮಗೆ ದೊರಕಬೇಕು ಅವೆಲ್ಲವನ್ನ ಕೂಡ ದೊರಕಿಸಿಕೊಡುತ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಏಸಪ್ಪ, ನೀವು ಕೊಟ್ಟಿರುವಂತಹ ವಾಕ್ಯದ ಪ್ರಕಾರವಾಗಿ ಕರ್ತನೆ, ನೀವು ನನ್ನ ಸಹೋದರ ಸಹೋದರರು ಎಲ್ಲರ ಕರ್ತನೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇದ್ದು ಅವರಿಗೆ ಕರ್ತನೆ ಇದುವರೆಗೂ ಪ್ರಾರ್ಥನೆ ಮಾಡಿ ಉತ್ತರ ಸಿಗದೇ ಇರುವಂತಹ ಎಲ್ಲಾ ಕಾರ್ಯಗಳಲ್ಲಿ ಅದ್ಭುತವನ್ನ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಕರ್ತನೆ. ಅವರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಅಪ್ಪ, ಈ ದಿನದ ಅವರ ಎಲ್ಲಾ ಕೆಲಸ ಕಾರ್ಯಗಳ ಮೇಲೆ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಇದಕ್ಕಾಗಿ ಅವಸರಗೊಂಡವರಾಗಿ ಅಪ್ಪ ಓಡಿ ಹೋಗಿ ಕರ್ತನೆ, ಓಡಿ ಸ್ವಾಮಿ ಕರ್ತನೆ, ಸುಸ್ತಾಗಿರುವಂತಹ ಕರ್ತನೆ ಅನೇಕ ನನ್ನ ಸಹೋದರ ಸಹೋದರಿಗಾಗಿ ಕೂಡ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ಲರನ್ನ ಬಲಪಡಿಸಿ ಸಪ್ಪ, ತಕ್ಕ ಸಮಯದಲ್ಲಿ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಅನುಕೂಲತೆಗಳನ್ನ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.